ಇಂಡಿಯಾದಲ್ಲಿ ಕೂಲ್ ಕ್ಯಾಪ್ಟನ್ ಎಂದೇ ಪ್ರಸಿದ್ಧರಾದವರು ಮಹೇಂದ್ರ ಸಿಂಗ್ ಧೋನಿ. ಇವರನ್ನ ಅಭಿಮಾನಿಗಳು ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ಆರಾಧಿಸ್ತಾರೆ ಅಂತಾನೆ ಹೇಳಬೇಕು. ಭಾರತ ಮಾತ್ರವಲ್ಲದೆ ಇಡೀ ಜಗತ್ತಿನಾದ್ಯಂತ ಫ್ಯಾನ್ಸ್ ಅನ್ನ ಹೊಂದಿರೋ ಧೋನಿ ಅದೆಷ್ಟೋ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಗುರುವಾರವಷ್ಟೇ ಪ್ಯಾರಿಸ್ ಒಲಿಂಪಿಕ್ಸ್ನ ಶೂಟಿಂಗ್ ವಿಭಾಗದಲ್ಲಿ ಕಂಚು ಗೆದ್ದಿದ್ದ ಸ್ವಪ್ನಿಲ್ ಕುಸಾಲೆ ಕೂಡ ಧೋನಿಯೇ ನನಗೆ ಇನ್ಸ್ಪಿರೇಷನ್ ಅಂದಿದ್ರು. ಅಷ್ಟರ ಮಟ್ಟಿಗೆ ಎಂಎಸ್ಡಿ ಜನಮನದಲ್ಲಿ ಬೇರೂರಿದ್ದಾರೆ. ಸದ್ಯ ಧೋನಿ ಭಾರತೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ರೂ ಕೂಡ ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಕಣಕ್ಕಿಳಿತಿದ್ದಾರೆ. 2-3 ವರ್ಷಗಳಿಂದ ರಿಟೈರ್ಮೆಂಟ್ ಸುದ್ದಿ ಸದ್ದು ಮಾಡ್ತಿದ್ರು ಕೂಡ ಮಾಹಿ ಈವರೆಗೂ ವಿದಾಯವನ್ನ ಘೋಷಿಸಿಲ್ಲ. ಸದ್ಯ 43 ವರ್ಷದ ಧೋನಿ 2025ರ ಐಪಿಎಲ್ ಟೂರ್ನಿಯಲ್ಲಿ ಆಡ್ತಾರೋ ಇಲ್ವೋ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಇದೆಲ್ಲದರ ನಡುವೆ ತಮ್ಮ ನಿವೃತ್ತಿ ಬಗ್ಗೆ ಮಾಹಿ ಮೌನ ಮುರಿದಿದ್ದಾರೆ. ಮತ್ತೊಂದು ಕಡೆ ಸಿಎಸ್ಕೆ ಫ್ರಾಂಚೈಸಿ ಧೋನಿಯನ್ನ ಉಳಿಸಿಕೊಳ್ಳೋಕೆ ಐಪಿಎಲ್ ನಿಯಮವನ್ನೇ ಬದಲಿಸುವಂತೆ ಬಿಸಿಸಿಐ ಬೆನ್ನು ಬಿದ್ದಿದೆ. ಹಾಗಾದ್ರೆ ಮಾಹಿ ನಿವೃತ್ತಿ ಕನ್ಫರ್ಮ್ ಆಯ್ತಾ? ಸಿಎಸ್ಕೆ ಫ್ರಾಂಚೈಸಿ ಡಿಮ್ಯಾಂಡ್ ಏನು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಐಪಿಎಲ್ ಫ್ರಾಂಚೈಸಿಗಳ ಪೈಕಿ MS ಧೋನಿ ಮೋಸ್ಟ್ ಆಫ್ ದಿ ಪಾಪ್ಯುಲರ್ ಪ್ಲೇಯರ್ ಮತ್ತು ಕ್ಯಾಪ್ಟನ್. ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಧೋನಿ, ಧೋನಿ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನುವಂತಾಗಿದೆ. ಭಾರತದ ಯಾವುದೇ ಮೂಲೆಯಲ್ಲೂ ಕೂಡ ಸಿಎಸ್ಕೆ ಮ್ಯಾಚ್ ನಡೆದ್ರೆ ಧೋನಿಗೆ ಸಪೋರ್ಟ್ ಮಾಡೋಕಂತಲೇ ಸಾವಿರಾರು ಫ್ಯಾನ್ಸ್ ಬರ್ತಾರೆ. ಅದರಲ್ಲೂ ಧೋನಿ ಬ್ಯಾಟಿಂಗ್ಗೆ ಬಂದ್ರಂತೂ ಮೈದಾನವೇ ಶೇಕ್ ಆಗುವಂತೆ ಕೂಗುತ್ತಾ ಸಪೋರ್ಟ್ ಮಾಡ್ತಾರೆ. ಬಟ್ ಕಳೆದ ಕೆಲ ವರ್ಷಗಳಿಂದ ಧೋನಿ ಐಪಿಎಲ್ಗೆ ನಿವೃತ್ತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 2024ರ ಐಪಿಎಲ್ನಲ್ಲಿ ಧೋನಿ ಋತುರಾಜ್ ಗಾಯಕ್ವಾಡ್ಗೆ ನಾಯಕತ್ವವನ್ನು ಹಸ್ತಾಂತರಿಸಿದ ಬೆನ್ನಲ್ಲೇ ಇದೇ ವರ್ಷ ವಿದಾಯ ಹೇಳಬಹುದು ಎನ್ನಲಾಗ್ತಿತ್ತು. ಆದರೆ ಧೋನಿ ವಿದಾಯ ಹೇಳಲಿಲ್ಲ. ಸೊ ಮುಂದಿನ ಆವೃತ್ತಿಗೂ ಕೂಡ ಧೋನಿ ಸಿಎಸ್ಕೆ ಪರ ಆಡ್ತಾರೆ ಅಂತ ಫ್ಯಾನ್ಸ್ ಕಾಯ್ತಿದ್ದಾರೆ. ಇದೀಗ ಸಿಎಸ್ಕೆ ಫ್ರಾಂಚೈಸಿ ಕೂಡ ಮಾಹಿಯನ್ನ ತಂಡದಲ್ಲಿ ಉಳಿಸಿಕೊಳ್ಳೋಕೆ ದೊಡ್ಡ ಪ್ಲಾನ್ನೇ ಮಾಡಿದೆ. ಹಳೆ ನಿಯಮವನ್ನ ಮರಳಿ ತರುವಂತೆ ಬಿಸಿಸಿಐಗೆ ಮನವಿ ಮಾಡಿದೆ. 2025ರ ಆವೃತ್ತಿಗೂ ಮುನ್ನ ನಡೆದ ಐಪಿಎಲ್ ಆಡಳಿತ ಮಂಡಳಿ ಮತ್ತು 10 ಫ್ರಾಂಚೈಸಿಗಳೊಂದಿಗಿನ ಬಿಸಿಸಿಐ ಸಭೆಯಲ್ಲಿ ಈ ಬೇಡಿಕೆಯನ್ನು ಇಟ್ಟಿದೆ. 2008ರ ಉದ್ಘಾಟನಾ ಲೀಗ್ನಿಂದ 2021ರ ತನಕ ಜಾರಿಯಲ್ಲಿದ್ದ ನಿಯಮವನ್ನ ಮರಳಿ ತರುವಂತೆ ಸಲಹೆ ನೀಡಿದ್ದಾರೆ. ಈ ನಿಯಮ 5 ವರ್ಷಗಳಿಗಿಂತ ಹೆಚ್ಚು ಕಾಲ ನಿವೃತ್ತರಾದ ಅಂತಾರಾಷ್ಟ್ರೀಯ ಕ್ರಿಕೆಟಿಗರನ್ನ ಅನ್ಕ್ಯಾಪ್ಡ್ ಆಟಗಾರರ ಪಟ್ಟಿಗೆ ಸೇರಿಸಲಾಗುತ್ತೆ. ಧೋನಿ ಅವರನ್ನ ಅನ್ಕ್ಯಾಪ್ಡ್ ಆಟಗಾರ ಎಂದು ವರ್ಗೀಕರಿಸಿದ್ರೆ ಸಿಎಸ್ಕೆ ಮತ್ತೊಬ್ಬ ಭಾರತೀಯ ಆಟಗಾರನನ್ನ ಉಳಿಸಿಕೊಳ್ಳೋಕೆ ಅವಕಾಶ ದೊರೆಯುತ್ತೆ. ಹೀಗಾಗಿ ಹಳೆ ನಿಯಮ ಜಾರಿಗೆ ತರಲು ಒತ್ತಾಯಿಸಿದ್ದಾರೆ ಸಿಎಸ್ಕೆ ಮಾಲೀಕರು. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಮಾಲೀಕರ ನಿರ್ಧಾರಕ್ಕೆ ಇತರೆ ಫ್ರಾಂಚೈಸಿ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಿವೃತ್ತರನ್ನ ಎಂದಿಗೂ ಕೂಡ ಅನ್ಕ್ಯಾಪ್ಡ್ ಎಂದು ಪರಿಗಣಿಸಬಾರದು ಎಂದು ಹೇಳಿದ್ದಾರೆ. ಟೀಂ ಇಂಡಿಯಾದಂತೆ ಐಪಿಎಲ್ನಲ್ಲೂ ಕೂಡ ಸಾಲು ಸಾಲು ದಾಖಲೆಗಳನ್ನ ಬರೆದಿರೋ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ದಾರೆ. 2008ರ ಐಪಿಎಲ್ನಿಂದಲೂ ಕೂಡ ಆಡ್ತಾ ಇದ್ದು 264 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಾರೆ. ಈ ಪೈಕಿ 229 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದು 39.13ರ ಬ್ಯಾಟಿಂಗ್ ಸರಾಸರಿಯಲ್ಲಿ 5243 ರನ್ಗಳನ್ನ ಕಲೆ ಹಾಕಿದ್ದಾರೆ. 2000 ಐಪಿಎಲ್ನಲ್ಲೂ ಕೂಡ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಸದ್ದು ಮಾಡಿದ್ರು. ಹೀಗಾಗಿ ಮತ್ತೊಂದು ಟೂರ್ನಿಯಲ್ಲಿ ಧೋನಿ ತಂಡದ ಪರ ಆಡಬೇಕು ಅಂತ ಸಿಎಸ್ಕೆ ಫ್ಯಾನ್ಸ್ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಇದೇ ಮೊದಲ ಬಾರಿಗೆ ಮೌನ ಮುರಿದಿರೋ ಮಾಹಿ ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉತ್ತರ ನೀಡಿದ್ದಾರೆ. ಇದೆಲ್ಲವೂ ತನ್ನ ಕೈಯಲ್ಲಿಲ್ಲ. ಐಪಿಎಲ್ 2025ಕ್ಕೆ ರೂಲ್ಸ್ ಫೈನಲ್ ಆದ ನಂತರವೇ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ಪ್ರಸ್ತುತ ಈ ನಿರ್ಧಾರವು ತನ್ನ ಕೈಯಲ್ಲಿಲ್ಲ. ಚೆಂಡು ಸದ್ಯಕ್ಕೆ ನಮ್ಮ ಅಂಗಳದಲ್ಲಿಲ್ಲ. ನಿಯಮಗಳು ಮತ್ತು ನಿಬಂಧನೆಗಳನ್ನ ಮಾಡಿದ ನಂತರ ನಾನು ನಿರ್ಧಾರ ತೆಗೆದುಕೊಳ್ತೇನೆ. ತಂಡದ ಹಿತಾಸಕ್ತಿ ಪರಿಗಣಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂದಿದ್ದಾರೆ. ಇಲ್ಲೂ ಕೂಡ ನಿವೃತ್ತಿ ಬಗ್ಗೆ ಸ್ಪಷ್ಟತೆ ನೀಡಲಿಲ್ಲ ಧೋನಿ. ಒಟ್ನಲ್ಲಿ ಪ್ರಸ್ತುತ ಧೋನಿಗೆ 43 ವರ್ಷ ವಯಸ್ಸಾಗಿದ್ದು ತಂಡದಲ್ಲಿ ಉಳಿಸಿಕೊಳ್ಳೋಕೆ ಫ್ರಾಂಚೈಸಿ ಕೂಡ ಪ್ಲಾನ್ ಮಾಡ್ತಾ ಇದೆ. ಆದರೆ ಧೋನಿ ನಿರ್ಧಾರ ಏನು ಅನ್ನೋದು ಈಗಿರುವ ಪ್ರಶ್ನೆ.